ಜಲಕ್ಷಾಮ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅತಿಥಿಗಳೊಂದಿಗೆ ಮಾತಾಡ್ತಿದ್ದೆ. ಸಿದ್ದರಾಜ್ ಅವರು ಸರ್, ನಾನು ಆಗಲೇ ಮಾತಾಡ್ತಾ ಇದ್ದೆ. DK ಶಿವಕುಮಾರ್ ಅವರು ಒಂದು ಪರಿಕಲ್ಪನೆ ಅಡಿಯಲ್ಲಿ ಅಂದ್ರೆ ಬ್ರ್ಯಾಂಡ್ ಬೆಂಗಳೂರನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಬೆಂಗಳೂರಿಗರಿಂದ ಒಂದು ಏನು ಸಲಹೆಗಳನ್ನ ಸ್ವೀಕಾರ ಮಾಡಿದ್ರು. ಎಲ್ಲ ತುಂಬಾ ಸಲಹೆಗಳು ಕೊಟ್ಟರು. ಬೆಂಗಳೂರು ಹಂಗಿರಬೇಕು, ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆನ ಬಗೆಹರಿಸಬೇಕು, ಇಲ್ಲಿ ಗಿಡಗಳನ್ನ ನೆಡಬೇಕು, ಬೆಂಗಳೂರು ಶಾಂತವಾಗಿರಬೇಕು, ಹಾಗೆ ಹೀಗೆ IT ಸಿಟಿ ಹಂಗೆ ಹಿಂಗೆ ಅಂತ. ಆದರೆ ಬೆಂಗಳೂರಿನ ಕುಡಿಯೋ ನೀರಿನ ಸಮಸ್ಯೆಗೆ ಶಾಶ್ವತವಾದ ಪರಿಹಾರವನ್ನ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಯಾವ ಸರ್ಕಾರಗಳಿಗೂ ಒಂದು ಸ್ಪಷ್ಟವಾದಂಥ ಒಂದು ಯೋಜನೆ ಇನ್ನೂ ಸಿಕ್ಕಿಲ್ವಲ್ಲ ಅಂತ. ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಹೇಳ್ಬಿಟ್ಟು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸಾರ್ವಜನಿಕರಿಂದ ಅಹವಾಲು ಸಿಕ್ಕಿಸಿ ಸಲಹೆಗಳನ್ನ ತಗೊಂಡು ಯಾವ ರೀತಿ ಮಾಡಬೇಕು, ಬೇರೆ ಬೇರೆ ನಾವು ಇರ್ತಕ್ಕಂಥ ಔಟ್ ಆಫ್ ಕಂಟ್ರಿಗಳಲ್ಲಿ ಯಾವ ರೀತಿ ರಸ್ತೆಗಳಿದೆ ಅಂತೆಲ್ಲ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ. ಬ್ಲೂ ಪ್ರಿಂಟ್ ರೆಡಿ ಮಾಡಿ ಎಲ್ಲ ಸಜೆಸ್ಟ್ ಮಾಡಿ ಸರ್ಕಾರಕ್ಕೂ ಕೂಡ ಅದನ್ನು ಕೊಟ್ಟಿದ್ದಾರೆ. ಈಗ ಅದು ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ಅದ್ರ ಬಗ್ಗೆ ನಾವು ವರ್ಕ್ ಫ್ಲೋನ ಮೂವ್ ಮಾಡೋಕ್ಕಾಗ್ತಿಲ್ಲ. ಆದರೆ ಬ್ರ್ಯಾಂಡ್ ಬೆಂಗಳೂರನ್ನ 2 ತಿಂಗಳಲ್ಲಿ ಮಾಡ್ತೀನಿ, 3 ತಿಂಗಳಲ್ಲಿ ಮಾಡ್ತೀನಿ ಅಂತಕ್ಕಂಥ ಕಾನ್ಸೆಪ್ಟ್ ಅಲ್ಲ ಅದು. ಹೇಳ್ಬಿಡಿ ಸರ್, ಈಗ ಕಂಪ್ಲೀಟ್ ಒಂದೇ ಪಾಯಿಂಟ್, ಈಗ ಅದನ್ನ ಕಂಪ್ಲೀಟ್ ಮಾಡ್ತೀನಿ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತಂದ್ರೆ 2 ತಿಂಗಳಲ್ಲಿ ಇವಾಗ ಸ್ಟೇಟ್ಮೆಂಟ್ ಕೊಟ್ಟು ನಾಳೆ ಮಾಡ್ತೀನಿ ಅಂತಕ್ಕಂಥದ್ದಲ್ಲ. ಬ್ರ್ಯಾಂಡ್ ಬೆಂಗಳೂರಿನ ಕಾನ್ಸೆಪ್ಟ್ ಏನು ಅಂತಂದ್ರೆ, ಮುಂದಿನ 40ರಿಂದ 50 ವರ್ಷಗಳ ಕಾಲ ಈ ರಾಜ್ಯದ ಉದ್ಯೋಗಾವಕಾಶ ಇರ್ಬೋದು, ಈ ರಾಜ್ಯದ ಆರ್ಥಿಕ ಪ್ರಗತಿ ಇರ್ಬೋದು, ಈ ರಾಜ್ಯದ ಸರ್ವಾಂಗೀಣದಲ್ಲಿ ಈ ರಾಜ್ಯದ ಕ್ಯಾಪಿಟಲ್ ಸಿಟಿ ಇದು, ನಮ್ಮ ಕರ್ನಾಟಕದ ರಾಜಧಾನಿ ಆಗಿರೋದ್ರಿಂದ ಬೆಂಗಳೂರನ್ನು ಮುಂದಿನ 40ರಿಂದ 50 ವರ್ಷಗಳ ಕಾಲ ನಾವು ಯಾವ ರೀತಿ ಇದನ್ನು ಕಟ್ಬೋದು ಅಂತಕ್ಕಂಥ ಒಂದು ಮುಂದಾಲೋಚನೆಯಿಂದ ಅವೆಲ್ಲವೂ ಕೂಡ ಇಲಾಖಾವಾರು ನಾವು ಬ್ಲೂ ಪ್ರಿಂಟ್ನ ರೆಡಿ ಮಾಡಿದ್ದೀವಿ. ಅದನ್ನು 6 ತಿಂಗಳಲ್ಲಿ 1 ವರ್ಷದಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಿಜವಾಗ್ಲೂ ಅದು ನೀವು ನೋಡಿ, ಅದು ಲಾಂಚ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಇದೆ ಅಂತಕ್ಕಂಥ ಒಂದು ಕಾನ್ಸೆಪ್ಟು ಅಷ್ಟು ಬ್ಯೂಟಿಫುಲ್ ಆಗಿದೆ. ಹಾಗಾಗಿ ಈಗ ನಾನು ಹೇಳಿದ್ನಲ್ಲ, ನೀರು ವಿಚಾರಕ್ಕೆ ಬಂದಾಗ ಇದು ಅನಿರೀಕ್ಷಿತ, ಯಾರು ನಿರೀಕ್ಷಿತ ಸರ್. ಈಗ ಒಂದು ಬೇಸಿಕ್ ಪ್ರಶ್ನೆ, ಈಗ ಯಾವುದೇ ಒಂದು ನಗರಗಳಲ್ಲಿ ಮನುಷ್ಯ ಸ್ವಚ್ಛಂದವಾಗಿ ಆರೋಗ್ಯಯುತವಾಗಿ ವಾಸ ಮಾಡಬೇಕು ಅಂತಂದ್ರೆ ಮುಖ್ಯವಾಗಿ ಜೀವಜಲ ಬೇಕೇ ಬೇಕು. ನೀವು ಬೆಂಗಳೂರನ್ನ ದೊಡ್ಡ ಸಿಟಿಯನ್ನಾಗಿ ಪರಿವರ್ತನೆ ಮಾಡಿ ಸಂತೋಷ, ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಮಂದಿರ ಮಹಲಗಳು, ಮತ್ತೆ ಇಲ್ಲಿ ಏನು ಉದ್ಯೋಗಕ್ಕೆ ಅವಕಾಶಗಳನ್ನ ಹೆಚ್ಚು ಮಾಡ್ತೀವಿ, ಮತ್ತೆ ಏನು ವಿದೇಶಿಗರು ಬಂದು ಇಲ್ಲಿ ವ್ಯಾಪಾರ ಮಾಡ್ಬೋದು, ಹಾಗೆ ಈಗ ಕ್ರಿಯೇಟ್ ಮಾಡಿ. ನಿಮಗೆ ಕುಡಿಯೋದಕ್ಕೆ ನೀರೇ ಸಿಗ್ಲಿಲ್ಲ ಅಂದ್ರೆ ಇದು ಬೆಂಗಳೂರು ಬರಡಾಯ್ತು ಅಂತಂದ್ರೆ ನೀವು ಆದ್ಯತೆ ಕೊಡಬೇಕಾಗಿರೋದು ಯಾವ ವಿಚಾರಕ್ಕೆ? ಈಗ ತಜ್ಞರು ಹೇಳ್ತಿದ್ದಾರೆ, ಇನ್ನು 10 ವರ್ಷಗಳಲ್ಲಿ ಬೆಂಗಳೂರು ಪೂರ್ತಿ ಖಾಲಿ ಆದ್ರೆ ಇಲ್ಲಿ ಏನ್ ಮಣ್ಣು ತಿನ್ಬೇಕಷ್ಟೇ. ಈಗ ನಾನು ಜನರಲ್ ಆಗಿ ಹೇಳೋಣ, ರಾಜಕಾರಣಿಗಳು ಬಿಟ್ಬಿಡಿ, ಸರ್ಕಾರ ಬಿಟ್ಬಿಡಿ, ಈ ದೇಶದ ನಾಗರಿಕರಿಗೆ ಪ್ರಜ್ಞೆ ಇರಬೇಕು. ಈಗ ಅವಾಗಲೇ ಹೇಳಿದ್ರು ವೃಷಭಾವತಿ ಇವತ್ತು ಏನಾಗಿದೆ ಅಂತಕ್ಕಂಥ. ಈಗ ವೃಷಭಾವತಿ ಪಕ್ಕದಲ್ಲಿ ಇರ್ತಕ್ಕಂಥ ಮನೆಯವರು ಯಾವ ರೀತಿ ಅದನ್ನ ಗಲೀಜ್ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ ಕಂಡು ಬಂದಿದೆ ನಮ್ಗೆ. ಸರ್, ಈಗ ನೀವು ನಾಗರಿಕರೇ, ಆದ್ರೆ ಸರ್ಕಾರದ ಒಂದು ಜವಾಬ್ದಾರಿ ಇರ್ಬೇಕು ಸರ್. ಸರ್ಕಾರದ ಜವಾಬ್ದಾರಿ ನಾನು ಹೇಳ್ತೀನಿ, ಸರ್ಕಾರದ ಜವಾಬ್ದಾರಿ ಏನು ಅಂದ್ರೆ, ಅನಧಿಕೃತವಾಗಿ ಅಕ್ರಮವಾಗಿ ಯಾರು ಬೋರ್ವೆಲ್ ಹಾಕ್ಸ್ತಾ ಇದ್ರೆ ಅದನ್ನ ಕಡಿವಾಣ ಹಾಕಬೇಕು, ಅದನ್ನ ತಡೆಗಟ್ಟಬೇಕು. ಆಮೇಲೆ ಫ್ಯಾಕ್ಟರಿಗಳಿಗೆ ಸರ್ಕಾರದ ಮೂಲ ಜವಾಬ್ದಾರಿ ಯಾಕೆ ಅಂತ ಅಂದ್ರೆ, ಇವತ್ತು ಕೆರೆ ಒಂದು ಫ್ಯಾಕ್ಟರಿ ಸರ್, ಒಂದು ಫ್ಯಾಕ್ಟರಿಗೆ 25,000 ಲೀಟರ್ ಅಷ್ಟು ನೀವು ಅಷ್ಟೇ ಲಿಮಿಟ್ ಇರೋದು. ಇವತ್ತು ಅಪಾರ್ಟ್ಮೆಂಟ್ ಸಮುಚ್ಚಯ ಅದು ಇದು ಅಂತೇಳಿ ಭೂಮಿನ ಬಗಿತಾ ಇದ್ದಾರೆ, ಅದಕ್ಕೊಂದು ಲಿಮಿಟೇ ಇಲ್ಲ ಅಲ್ವಾ? ಒಂದು ಆರ್ಥಿಕ ಸಿಟಿ ಅಂತ ಆದಾಗ, ಈಗ ಬೆಂಗಳೂರು ಕ್ಯಾಪಿಟಲ್ ಸಿಟಿ, ಇದು ಗ್ಲೋಬಲೈಸ್ ಸಿಟಿ. ಇಂಥ ಸಿಟಿಗೆ ವರ್ಷಕ್ಕೆ ಒಂದಿಷ್ಟು ಜನ ಜಾಸ್ತಿ ಬರೋರು, ಸ್ಟೇ ಆಗೋರು ಜಾಸ್ತಿ ಆಗುತ್ತೆ. ಈಗ ನಮ್ಮ ಬೆಂಗಳೂರಿನ ವಿಸ್ತೀರ್ಣ ಎಷ್ಟಿದೆ, ಬೆಂಗಳೂರಿನ ವಿಸ್ತೀರ್ಣದಲ್ಲಿ ನಾವು ಎಷ್ಟು ಜನ ವಾಸ ಮಾಡಬೇಕು ಅಷ್ಟಿದ್ದೀವ? ಇವತ್ತು 1.5 ಕೋಟಿ ಮೇಲಿದ್ದೀವಿ, ಹೌದು ಅಲ್ವಾ? ಇರಬೇಕಾಗಿದ್ದ ಜನ ಎಷ್ಟು? ಒಂದು 50ರಿಂದ 60 ಲಕ್ಷ ವಾಸ ಮಾಡೋಕ್ಕೆ ನಮ್ಮ ವಿಸ್ತೀರ್ಣ ಇರ್ತಕ್ಕಂಥದ್ದು. ಈಗ 110 ವಿಲೇಜ್ ತಗೊಳ್ಳಿ, 110 ವಿಲೇಜ್ ಏನಾಗಿದೆ. ಹಾಗೆ ನಮ್ಮಲ್ಲಿ ಸರ್ಕಾರದ ಕಾಳಜಿಯ ಜೊತೆಗೆ ನಾಗರಿಕರ ಪ್ರಜ್ಞೆಯು ಅಷ್ಟೇ ಇಂಪಾರ್ಟೆಂಟ್. ಯಾಕೆ ಅಂತಂದರೆ, ಸರ್ಕಾರಕ್ಕಿಂತ ಮುಂಚೆನೇ ಗೊತ್ತಾಗೋದು ಸ್ಥಳೀಯ ನಾಗರಿಕನಿಗೆ ಇದು ನನ್ನ ನಾಡು, ಇದು ನನ್ನ ಊರು, ಇದು ನನ್ನ ಬೆಂಗಳೂರು, ಇದು ನನ್ನ ಜಲ ಅಂತಕ್ಕಂಥ ಒಂದು ಸಾಮಾಜಿಕ ಪ್ರಜ್ಞೆ ಬಂದರೆ
ಸರ್ಕಾರಕ್ಕೂ ಗೊತ್ತಾಗುತ್ತೆ. ಹಾಗೆ ಸರ್ಕಾರವೂ ಕೂಡ ಅದನ್ನು ಎಚ್ಚರಿಕೆಯಿಂದ ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಿಗ್ರಹಿಸ್ಬೋದು ಸಮಸ್ಯೆಗಳಿದ್ರೆ. ಈಗ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಜೀವಜಲ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಇದು ಕಾಡ್ತಕ್ಕಂಥ ಸಮಸ್ಯೆ ಏನು? ಸಾಮಾಜಿಕ ಪ್ರಜ್ಞೆಯಿಂದ ಇದ್ದರೆ ನಾವು ಕೂಡ ನೀರನ್ನು ಉಳಿಸ್ಬೋದು, ಅಂತರ್ಜಲ ಮಟ್ಟ ವೃದ್ಧಿ ಮಾಡ್ಬೋದು. ಅವೆಲ್ಲ ಹೇಳಿದ್ರಿ. ಈಗ ಪ್ರತಿ ಮನೆಗೆ BBMP ಆಗ್ತಾ ಇದೆ, ರೈನ್ ಹಾರ್ವೆಸ್ಟಿಂಗ್ ವಾಟರ್ನ ಸ್ಟೋರೇಜ್ ಮಾಡಬೇಕು ಅಂತ. ಇವತ್ತು ಬೆಂಗಳೂರಲ್ಲಿ ನಾವು ಹೇಳ್ಬಿಟ್ರೆ 80% ಮನೆಗಳನ್ನ ಡೆಸ್ಟ್ರಾಯ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ಇದು ಯಾರ ತಪ್ಪು? ಚರ್ಚೆ ಮಾಡೋಣ ರಾಘವೇಂದ್ರ ಅವರೇ. ಈಗ ಬೆಂಗಳೂರು ಮೊದಲು ಒಂದು ರೀತಿ ಏನು ಹಚ್ಚ ಹಸಿರಿಂದ ಕಂಗೊಳಿಸ್ತಾ ಇತ್ತು. ಮರಗಳಿದ್ದು, ಕೆರೆಗಳಿದ್ವು, ಟ್ರಾಫಿಕ್ ಸಮಸ್ಯೆ ಇರಲಿಲ್ಲ. ಈಗ ಬೆಂಗಳೂರಿಗೆ ಅನೇಕ ಬಿರುದುಗಳು ಬಂದವೆ. ಸಿಲಿಕಾನ್ ಸಿಟಿ, ಆಮೇಲೆ ಉದ್ಯಾನ ನಗರಿ, ಹಾಗೆ ಮಹಾನಗರಿ ಅಂತೇಳಿ. ಈಗ ಕಾಂಕ್ರೀಟ್ ಅಂದರೆ ಬೆಂಗಳೂರಿನ ರಸ್ತೆಗಳಿದಾವಲ್ಲ, ನೀವು ಬಹುಭಾಗ ಎಲ್ಲ ಸಿಮೆಂಟ್ ಮಾಡಿಬಿಡ್ತಾರೆ. ಸಿಮೆಂಟೀಕರಣ ಅಂದರೆ ಬಿದ್ದ ಮಳೆಯ ನೀರು ಭೂಮಿಗೆ ಹೋಗ್ತಾ ಇಲ್ಲ, ಅಂದರೆ ಇಂಗಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ. ಅಂತರ್ಜಲವನ್ನು ನಾವು ಕಾಪಾಡ್ಕೊಳ್ಳದೆ ಇದ್ರೆ, ನಾವು ಕೇವಲ ಮಳೆ ಬರುತ್ತೆ ಅಥವಾ ಕಾವೇರಿ ಬರುತ್ತೆ ಅಂತ ಅಂದ್ಕೊಂಡ್ರೆ, ಒಂದು ನೀರಿಗೆ ಮೂಲ ಜೀವದ್ರವ್ಯ ಅಂತರ್ಜಲವನ್ನೇ ನಾವು ಸರಿಯಾಗಿ ಆ ವ್ಯವಸ್ಥೆ ಮಾಡ್ಕೊಳ್ಳಲಿಲ್ಲ ಅಂದರೆ, ನಾವೆಲ್ಲ ಬರೀ ಎಲ್ಲ ಕಡೆನೂ ಬಹುಭಾಗ ಬೆಂಗಳೂರಿನ 3/4% ನಾವು ಕಾಂಕ್ರೀಟೀಕರಣ ಮಾಡಿದ್ರೆ ಹೆಂಗೆ ಅದನ್ನ ನೀರನ್ನ ಹೆಂಗೆ ನೀವು ಇಂಗಿಸ್ತೀರಿ ಅಂತ ಪ್ರಶ್ನೆ. ಇಲ್ಲಿ ನೋಡಿ, ಮೊಟ್ಟೆ ಮೊದಲ ಕೋಳಿ ಮೊದಲ ಅಂತ ಹೇಳಿ ಇದ್ರೊಳಗೆ ನಾಗರಿಕರು ಮೊದಲ ಸಮಾಜ ಮೊದಲ ಅಂತಲ್ಲ, ಅಲ್ಲಿ ಬರೋದಿಲ್ಲ. ಈಗ ಸ್ವಂತ ಮಕ್ಕಳಿಗೇನೆ ನಾವು ಇವತ್ತು ಬುದ್ಧಿ ಹೇಳಿದ್ರೆ ಕೇಳದೇ ಇರುವಂತಹ ಸಮಾಜ, ಅದರೊಳಗೆ ನಾಗರಿಕರಿಗೆ ಸಮಾಜದಲ್ಲಿ ಒಂದು ಪ್ರಬುದ್ಧತೆ ಬರಬೇಕು, ಜವಾಬ್ದಾರಿ ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ಮೂರ್ಖತನವಾಗುತ್ತದೆ. ಯಾಕೆ ಅಂತಂದರೆ ನೋಡಿ, ಈ ಎಲ್ಲ ಒಂದು ಜವಾಬ್ದಾರಿ ಇಲ್ಲ. ಒಬ್ಬ ಹುಡುಗ ತಪ್ಪು ಮಾಡಿದ್ರೆ ಜೈಲಿಗೆ ಹೋಗ್ಬೇಕು ಅಂತ ಹೇಳಿ ಒಂದು ಜೈಲ್ ಸಿಸ್ಟಮ್ ಇದೆ, ಒಂದು ಕಾನೂನು ವ್ಯವಸ್ಥೆ ಇದೆ ಅಂತ ಹೇಳಿ ಇರೋದು. ಯಾಕೆ ಅಂತಂದರೆ ನಿನಗೆ ಬುದ್ಧಿ ಕಲಿಸೋದಕ್ಕೆ ಸಮಾಜದಲ್ಲಿ ನಾವು ಪ್ರತಿಯೊಂದು ಇಲಾಖೆಗಳನ್ನು ಮಾಡ್ಕೊಂಡಿದ್ದೀವಿ ಅಂತ. ಸೊ ಒಂದು ಮರ್ಯಾದೆ, ಒಂದು ಹೆಣ್ಮಗಳಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ನೀನು ಏನಾಗುತ್ತೆ, ಅಥವಾ ನೀನು ಒಂದು ಸಮಾಜದಲ್ಲಿ ಇದ್ದರೆ ಏನಾಗುತ್ತೆ ಅಂತ. ಸೊ ಇದೆಲ್ಲವನ್ನು ಕಂಟ್ರೋಲು ಸರ್ಕಾರ ಮಾಡಬೇಕು. ಇದು ಇವತ್ತು ಕಾಂಗ್ರೆಸ್ ಸರ್ಕಾರದ ತಪ್ಪಲ್ಲ. ಕಳೆದ 30 ವರ್ಷದಲ್ಲಿ ಆಳಿದಂತಹ ಪ್ರತಿಯೊಬ್ಬ ರಾಜಕಾರಣಿನೂ ನಾನು ಇವತ್ತು ಬ್ಲೇಮ್ ಮಾಡಬೇಕು. ನಾನು ಐ ಕ್ಯಾನ್ ಡಿಕ್ಲೇರ್ ಅವರಂತಹ ಮೂರ್ಖರು ಬೇರೆ ಒಬ್ಬರು ಇಲ್ಲ. ಯಾಕೆಂದರೆ ಒಂದು ಕಾಳಜಿ ಇಲ್ಲದೆ, ಸಮಾಜದ ಮೇಲೆ ಪ್ರೀತಿ ಇಲ್ಲದೆ, ಅಂದರೆ ಒತ್ತುವರಿ ಮಾಡ್ಕೊಂಡಿರೋ ಕೆರೆಗಳನ್ನ, ಜಾಗಗಳನ್ನ ಅಕ್ರಮ ಮಾಡ್ತೀನಿ ಅಂತ ಹೋಗ್ತಾರೆ ಅಂತಂದ್ರೆ ಇವರಿಗೆ ನೀರಿನ ಬಗ್ಗೆ ಕಾಳಜಿ ಇದೆಯಾ ಅಂತ ಲಿಸ್ಟ್ ಮಾಡಿ ಹೇಳ್ತೀನಿ ಎಷ್ಟೆಷ್ಟು ಕೃತ್ಯಗಳಾಗಿದ್ದಾವೆ ಅಂತ. ಯಾಕೆಂದ್ರೆ ಇವಾಗ ಟೆಂಡರ್ ಶೋರ್ ಅಂತ ಮಾಡಿದ್ರು. ಟೆಂಡರ್ ಶೋರ್ ನೀವು ಹೇಳ್ದಂಗೆ ಸಿಮೆಂಟಲ್ಲಿ ರೋಡ್ಗಳನ್ನು ಮಾಡಬೇಕು. ಯಾಕೆ? ರೋಡಿನ ಡ್ಯೂರಬಿಲಿಟಿ, ಬಾಳಿಕೆ ಬರೋದಿಲ್ಲ, ಹಾಗಾಗಿ ಸಿಮೆಂಟಲ್ಲಿ ಮಾಡೋಣ, ಇದಕ್ಕೆ ಒಂದು 15 ವರ್ಷ ಕೊಡ್ತೀರಿ ಅಂತ. ಅದರೊಳಗೆ ಚಾನಲ್ ಮಾಡ್ತೀವಿ ಅಂತಂದ್ರು, ಕೇಬಲ್ಗಳು ಹೋಗುತ್ತವೆ, ಅಂಡರ್ಲೈನು ಮತ್ತೆ ಡಿಗ್ ಮಾಡೋಂಗಿಲ್ಲ. ಇಟ್ ಇಸ್ ಅ ಬ್ಯೂಟಿಫುಲ್ ರೋಡ್ ಅಂತ ಹೇಳಿದ್ರು. ಆದರೆ ಬ್ಯೂಟಿಫುಲ್ ರೋಡಲ್ಲಿ ಒಂದು ನಾವು ಮರ್ತಿರೋದೇನು? ಪ್ರಕೃತಿ, ನೀರು ನಮ್ಮನ್ನು ಸೇವ್ ಮಾಡಬೇಕು, ನೀರಿಗೆ ಒಂದು ಚಾನಲ್ ಮಾಡಬೇಕು. ನೀರು ಎಲ್ಲಿ ಹಿಂಗುತ್ತೆ, ಅದು ಭೂಮಿಗೆ ಹೆಂಗೆ ಹೋಗುತ್ತೆ, ನಾವು ಎಷ್ಟನ್ನು ಕಾಂಕ್ರೀಟ್ ಹಾಕಿದ್ದೀವಿ, ಎಷ್ಟನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಇಂತಹ ಪರಿಜ್ಞಾನವಿಲ್ಲದಂತಹ ಚೀಫ್ ಇಂಜಿನಿಯರ್ಗಳು, ಇಂಜಿನಿಯರಿಂಗ್ ಇನ್ ಚೀಫ್ಗಳು, ಇವರೆಲ್ಲ ದನ ಕಾಯೋದಕ್ಕೂ ಲಾಯಕ್ಕಿಲ್ಲ. ಐ ಆಮ್ ಸಾರಿ ಟು ಸೇ. ದನ ಕಾಯ್ದು ಒಂದು ಒಳ್ಳೆ ಇದು ಸರ್ ಕಾಯಕ, ಇವರು ಅಯೋಗ್ಯರಷ್ಟೇ, ಅಯೋಗ್ಯರಂತ ಅನ್ಬೇಕಷ್ಟೇ. ನಮ್ಮ ಹಾಡು ಭಾಷೆಯಲ್ಲಿ ಅದು ಒಂದು ದೊಡ್ಡ ಬೈಗುಳನೆ ಸಹಿ ಅಲ್ವಾ? ಸೊ ಅಂದರೆ ಇಂತಹ ಬೇಸಿಕ್ ಜವಾಬ್ದಾರಿ ಇಲ್ಲದೆ ನಾವು ಪೈಲಪ್ ಮಾಡ್ಕೊಂಡು ಬಂದು ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ದೀವಿ ಅಂತ ಅಂದರೆ, BWSSB ಡಿಕ್ಲೇರ್ ಮಾಡುತ್ತೆ ನಮ್ಮ ಹತ್ರ ಇರೋ ಬೋರ್ವೆಲ್ಗಳು ಕೇವಲ 1200 ಬೋರ್ವೆಲ್ಲು ಮತ್ತೆ ಕೊರೀರಿ ಅಂತವ್ರೆ. ಎಷ್ಟಕ್ಕೆ? 1800 ಅಡಿಗೆ ನಿನ್ನೆ 75-85 ಬೋರ್ವೆಲ್ಗಳನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. 1800 ಅಡಿ ಅಂತ ಅಂದರೆ ಭೂಮಿ ತಾಯಿ ಇರಬೇಕಾ ಬೇಡವಾ? ಅಂದರೆ ಭೂಕಂಪನ ಆಗಲಿ ಏನನ ಆಗಲಿ ಇವ್ರಿಗೇನು ಪ್ರೆಸೆಂಟ್ ಬೇಕು, ನೀರು ಬೇಕು ಅಲ್ಲ, ಪ್ರೆಸೆಂಟ್ ಪ್ರಾಬ್ಲಮ್ ಸಾಲ್ಬೇಕು. ಇವತ್ತಿನ ನಮ್ಮ ಕುತ್ತಿಗೆ ಹೋಗುತ್ತೆ, ನಮ್ಮ ಸರ್ಕಾರದ ಕುತ್ತಿಗೆ ಹೋಗುತ್ತೆ, ನಮ್ಮ ಅಧಿಕಾರಿಗಳನ್ನ ಬೈತಾರೆ, ಜನಗಳು ಚಪ್ಪಲಿ ಹಿಡ್ಕೊಂಬರ್ತಾರೆ, ಜನಗಳು ಬೆನ್ಗೆ ಹಿಡ್ಕೊಂಬಂದು ಹೊಡಿತಾರೆ. ಸೊ ಅದರಿಂದ ತಪ್ಪಿಸ್ಕೊಳ್ಳೋಕೆ ನಾನು ಏನು ಮಾಡಬೇಕು ಅದನ್ನು ಮಾಡುವಂತಹ ಪ್ರಯತ್ನ ಪಡ್ತಾ ಇದ್ದಾರೆ. ದಿಸ್ ಈಸ್ ನಾಟ್ ದಿ ಸೊಲ್ಯೂಷನ್. ಮುಖ್ಯವಾಗಿ ಇನ್ನೊಂದೇನು ಅಂತಂದರೆ, ನಾವು ಮಾಡಿರುವಂತಹ ಮೂರ್ಖತ್ವ, ನಾವು ಕಾವೇರಿ ಮೇಲೆ ಡಿಪೆಂಡ್ ಆಗಿರೋದು.
ಕಾವೇರಿಯಿಂದ ನಾವು ನೀರು ತರಿಸ್ಕೊಬೇಕು ಅಂತ ಯಾವತ್ತು ಆಲೋಚನೆ ಬಿಡ್ತೀವೋ ಅವತ್ತು ನಾವು ಉದ್ಧಾರ ಆಗ್ತೀವಿ. ಬೆಂಗಳೂರಲ್ಲಿ ಇರುವಂತಹ 211 ಕೆರೆಗಳನ್ನು ತೆರವುಗೊಳಿಸಿ, ಅದು ಯಾರ ಬಿಲ್ಡಿಂಗನ್ನ ಹೋಗ್ಲಿ ತೆರವುಗೊಳಿಸಿ ಕೆರೆಗಳನ್ನು ಸ್ವಚ್ಛ ಮಾಡಿ ರೀಜನರೇಟ್ ಮಾಡಿ ಅದೇ ಜಾಗದಲ್ಲಿ ಕೆರೆಗಳು ಬರಲಿ. ಇವಾಗ ನಮಗೇನು ಸಿದ್ದರಾಜು ಸರ್ ಹೇಳ್ದಂಗೆ ನಮ್ಮ ಹತ್ರ ಇಂಟೇಕ್ ಜನಗಳು ಜಾಸ್ತಿ ಇದ್ದಾರೆ. ಹೌದು, ಮೈಗ್ರೆಂಟ್ಸ್ಗಳನ್ನು ಫೈಂಡ್ ಔಟ್ ಮಾಡಿ ಸ್ವಾಮಿ, ಯಾರು ಇಲ್ಲಿಗಲ್ ಸ್ಟೇ ಇದ್ದಾರೆ ವೆಕೇಟ್ ಮಾಡಿ. ಸಮಸ್ಯೆ ಏನ್ ಗೊತ್ತಾ, ಸಮಸ್ಯೆ ಏನ್ ಗೊತ್ತಾ, ಯಾವ ಸಿಟಿನೂ ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡಿಲ್ಲ. ಕೆರೆಗಳನ್ನ ನುಂಗಿರೋದು, ಆಮೇಲೆ ಸಾರ್ವಜನಿಕರ ಆಸ್ತಿಗಳನ್ನ ನುಂಗಿರೋದು ನಮ್ಮ ರಾಜಕಾರಣಿಗಳೇ. ಯಾಕೆ ಅವ್ರು ಬಿಟ್ಕೊಡ್ತಾರ? ಅದೇ ಇವಾಗ ನೋಡಿ ಸರ್, ನೀರಿಲ್ದೆ ಹಾಹಾಕಾರ ಬಂದಾಗ ಇವ್ರು ಮೇ ಬಿ ರಾಜಕಾಲುವೆಗಳನ್ನೇ ಒತ್ತುವರಿ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ಕೊಳ್ತಾರೆ ಅಂತಂದ್ರೆ ನೀರ್ ಎಲ್ಲಿಗೆ ಹೋಗ್ಬೇಕು ಸರ್? ಅದು ಬಡವರು ಸತ್ತು ಪ್ರಾಣ ಕಳ್ಕೊಂಡು ನೀರಿಲ್ಲದೆ ಸತ್ತರೆ ಆ ಸತ್ತಿನ ಸಾವಿನ ಮೇಲೆ ಸೌಧ ಕಟ್ಟಿಕೊಂಡು ಬೇರೆ ದೇಶಕ್ಕೆ ಹೋಗಿ ಎಲ್ಲಿ ನೀರಿದೆಯೋ ಆ ದುಡ್ಡಲ್ಲಿ ಖರೀದಿ ಮಾಡ್ಕೊಂಡು ಬದುಕ್ಬೋದೇ ಹೊರತು. ಆದರೆ ಇದು ಪ್ರಕೃತಿ ಅಲ್ಲ. ಪ್ರಕೃತಿಗೊಂದು ತುಂಬ ಚೆನ್ನಾಗಿ ಗೊತ್ತಿದೆ ಸರ್, ಮದರ್ ನೇಚರ್ ಏನಿದೆಯಲ್ಲ, ತಾಯಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹೆಂಗೆ ನನ್ನ ಪ್ರಕೃತಿನ ನಾನು ಬ್ಯಾಲೆನ್ಸ್ ಮಾಡ್ಕೊಬೇಕು ಅಂತ. ಇವತ್ತೇನು ನೀವು ಮಳೆ ಕೊಡ್ತಾ ಇಲ್ಲ, ಅದು ಗೊತ್ತಿದೆ, ನೆಕ್ಸ್ಟ್ ಮಳೆನೂ ಬರ್ಸ್ಕೊಳ್ಳುತ್ತೆ, ಬಿತ್ತನೆನೂ ಬೆಳ್ಕೊಳ್ಳುತ್ತೆ. ಇವತ್ತೇ ನಾವೆಲ್ಲ ಏನೋ ನಮ್ಮ ಸಾರಿ ಟು ಸೇ BJP ಸರ್ಕಾರದ ಒಂದು ಅಲಿಗೇಷನ್ ಅಂದರೆ ಅವ್ರು ಬಂದ ತಕ್ಷಣ ಯಾರು ಬೇಕಾದ್ರೂ ರೈತರಾಗ್ಬೋದು ಅಂತ ಒಂದು ಆದೇಶ ಹೊರಡಿಸಿದ್ರು. ಅದು ಇವತ್ತು ಮೂಲ. ಯಾರು ಬೇಕಾದ್ರೂ ರೈತರಾಗ್ಬೋದು, ಅವ್ನು ರೈತ ಆಗ್ಲಿಲ್ಲ, ಅವ್ನು ಬಂದು ಜಮೀನ್ ತಗೊಂಡು ಬಂದ ಜಮೀನ್ ತಗೊಂಡು ಆ ಜಮೀನಲ್ಲಿ ಕಟ್ಟಿದ ಫ್ಯಾಕ್ಟ್ರಿಗಳನ್ನ. ಸೊ ಅದು ಮೇಜರ್ ಮಿಸ್ಟೇಕು. ಸೊ ಇಂತಹ ಮಿಸ್ಟೇಕ್ಗಳೇನಿದ್ದಾವೆ, ಯಾರ್ಯಾರು ಈ ಅಗ್ರಿಕಲ್ಚರ್ ಜಮೀನುಗಳಲ್ಲಿ ಲೇಔಟ್ಗಳು ಮಾಡಿ ಮನೆಗಳು ಕಟ್ಟಿ ಬಿಲ್ಡಿಂಗ್ ಕಟ್ಟಿ ಫ್ಯಾಕ್ಟ್ರಿಗಳಿರ್ತಾವಲ್ಲ, ಒಂದು ದಿನ ಭೂಕಂಪ ಆಗಿ ಹೋದ್ರೂ ಏನು ಆಶ್ಚರ್ಯ ಪಡೋಂಗಿಲ್ಲ. ಎಸ್ ಸರ್, ಸಿದ್ದರಾಜು ಸರ್, ಈಗ ಸರ್ಕಾರ ನಿಮ್ದಿದೆ. ಈಗ ಇನ್ನಾದರೂ ಸರ್ಕಾರ ಎಲ್ಲೆಲ್ಲಿ ಏನು ಕೆರೆಗಳು ಒತ್ತುವರಿಯಾಗಿದ್ದಾವೆ, ಕೆರೆಗಳ ಜಾಗದಲ್ಲಿ ನೋಡಿ, ಒಂದು ಸಣ್ಣ ಮಳೆಯನ್ನು ತಡೆದುಕೊಳ್ಳಲಾಗದ ಒಂದು ಸ್ಥಿತಿಗೆ ಬೆಂಗಳೂರಿಗವರು ಮತ್ತು ಬೆಂಗಳೂರು ಬಂದಿದೆ. ಒಂದು ಸಣ್ಣ ಮಳೆ ಬಂದರೆ ಕೂಡ ಅಯ್ಯೋ ಅಲ್ಲಿ ನಮ್ಮ ಮನೆಗೆ ನೀರು ಬಂತು, ನಮ್ಮ ಅಪಾರ್ಟ್ಮೆಂಟಿಗೆ ನೀರು ಬಂತು ಅಂತೇಳಿ ಬಾಯಿ ಪಡ್ಕೊಳ್ತಾರೆ. ಆದರೆ ಪಾಪ ಆ ನೀರಿಗೆ ತನ್ನ ಜಾಗದ ಅರಿವದು ಅದು ಅಲ್ಲಿಗೋಗಿದೆ. ಆ ನೀರಿನ ಜಾಗದಲ್ಲಾಗ ನೀವು ಅಪಾರ್ಟ್ಮೆಂಟ್ ಕಟ್ಕೊಂಡು ಇನ್ನೇನೋ ಕಟ್ಕೊಂಡು ಮಾಡಿದ್ರೆ ಅದು ಏನು ಮಾಡೋಕ್ಕಾಗಲ್ಲ. ಈಗ ಸರ್ಕಾರ ನಿಮ್ಮದಿದೆ, ಯಾವುದೇ ಸರ್ಕಾರಗಳು ಬರಲಿ, ಎಲ್ಲೆಲ್ಲಿ ಒತ್ತುವರಿಯಾಗಿದೆ, ಎಲ್ಲೆಲ್ಲಿ ರಾಜಕಾಲುವೆಗಳಲ್ಲಿ ಏನು ಅಕ್ರಮ ಕಟ್ಟಡಗಳಿದ್ದಾವೆ, ಮತ್ತು ಯಾವ ಕೆರೆಗಳನ್ನು ಪುನಶ್ಚೇತನಗೊಳಿಸಬೇಕಾಗಿದೆ, ಆ ಪುನಶ್ಚೇತನಗೊಳಿಸೋದಕ್ಕೆ ಸರ್ಕಾರದ ಹತ್ರ ಇರೋ ಐಡಿಯಾಗಳೇನು, ಮತ್ತು ಸ್ಥಳೀಯರ ಸಹಾಯವನ್ನು ಹೆಂಗೆ ತೆಗೆದುಕೊಳ್ಬೇಕು, ಈ ಎಲ್ಲ ಯೋಚನೆಗಳನ್ನ ಮಾಡ್ಬೋದಲ್ಲ ಸರ್? ನೀವು ಹೇಳೋದು ಒಳ್ಳೆ ಗುಡ್ ಕ್ವಶನ್ನು. ಅದನ್ನು ಆಲ್ರೆಡಿ ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆದೇಶ ಹೊರಡಿಸಿದ್ದಾರೆ. ಏನಂತ ಆಗಿದ್ರೆ ಅಂದರೆ, ಬೆಂಗಳೂರು ಮತ್ತು ರಾಜ್ಯದಲ್ಲಿ ಸರ್ಕಾರಿ ಜಾಗಗಳು ಎಲ್ಲಿ ಎಂಕ್ರೋಚ್ ಮಾಡಿದ್ದಾರೆ, ಆ ಎಂಕ್ರೋಚ್ ಮಾಡಿರ್ತಕ್ಕಂಥ ಜಾಗಗಳನ್ನ ಗುರುತಿಸ್ತಕ್ಕಂಥ ಜವಾಬ್ದಾರಿ ಆಯಾ DC-ಗಳದ್ದು ಅಂತೇಳಿ. ಈಗ ಬೆಂಗಳೂರಲ್ಲಿ ಆಲ್ಮೋಸ್ಟ್ ದಯಾನಂದ್ ಅವರು DC-ಗಳು ಕೆಲವೊಂದಷ್ಟು ಮಾಡಿದ್ದಾರೆ. ಈಗ ಚುನಾವಣೆ ಇರೋದ್ರಿಂದ ಅದು ಪೆಂಡಿಂಗ್ ಇದೆ. ಆಲ್ರೆಡಿ ಮುಖ್ಯಮಂತ್ರಿಗಳು ಅದನ್ನು ಆದೇಶ ಮಾಡಿದ್ದಾರೆ. ಎಲ್ಲಿ ಕೆರೆಗಳು ಒತ್ತುವರಿಯಾಗಿದೆ ಅಥವಾ ಸರ್ಕಾರಿ ಜಾಗಗಳು ಎಂಕ್ರೋಚ್ಮೆಂಟ್ ಮಾಡಿದ್ದಾರೆ, ಅವ್ರು ಯಾರು, ಎಂಟೈರ್ ಡೀಟೇಲ್ಸ್ನ ನಮಗೆ ಸರ್ಕಾರಕ್ಕೆ ನೀವು ವರದಿ ಕೊಡಿ ಅಂತ ಹೇಳಿದ್ದಾರೆ. ಅದು ಆಗ್ತಾ ಇದೆ. ಆ ಉದ್ದೇಶದಲ್ಲೇ ನಾನು ಹೇಳ್ತಾ ಇರೋದು, ನಾವು ಬೆಂಗಳೂರನ್ನ ಕಟ್ತಕ್ಕಂಥದ್ದು ಏನು ಅಂದರೆ ಬರೀ 1 ವರ್ಷ 2 ವರ್ಷಕ್ಕಲ್ಲ, ಮುಂದಿನ 40 ರಿಂದ 50 ವರ್ಷಗಳ ಕಾಲ ನಾವು ಬೆಂಗಳೂರನ್ನ ಹೇಗೆ ಕಟ್ಟಬೇಕು. ಯಾರೇ ಕೂಡ ಮೈಗ್ರೇಷನ್ ಬಂದರೆ ಇಲ್ಲಿ ಗ್ಲೋಬಲೈಸ್ ಸಿಟಿ ಆಗ್ತಾ ಇದೆ ನಮ್ಮದು. ಹಾಗಾಗಿ ಇದನ್ನು ಯಾವ ಮಟ್ಟದಲ್ಲಿ ಸ್ಮಾರ್ಟ್ ಮಾಡಬೇಕು, ಬ್ರ್ಯಾಂಡ್ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಹೇಳ್ತಾ ಇರೋದು. ಆ ಉದ್ದೇಶದಿಂದಲೇ ನಾವು ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಮಾಡಿ ಸುಮಾರು ಹೆಚ್ಚು ಕಮ್ಮಿ 4-5 ತಿಂಗಳಾಗಿದೆ. ಎಲ್ಲ ಆಡಿಟಿಂಗ್ ನಡೀತಾ ಇದೆ. ಸರ್ಕಾರಿ ಜಾಗಗಳನ್ನ ಆಡಿಟ್ ಮಾಡಿ, ಆಡಿಟ್ ಮಾಡಿ, ಯಾರೇ ಇರಲಿ ಅವರು ಅಂತಕ್ಕಂಥ ಒಂದು ಕಟ್ಟಾಜ್ಞೆಯನ್ನು ಹೊರಡಿಸಿದ್ದಾರೆ ಸರ್ಕಾರ. ಈಗ ನಿಮ್ಮ ಸರ್ಕಾರದ ಭಾಗವಾಗಿರುವಂಥ DK ಶಿವಕುಮಾರ್ ಅವರು ಒಂದು ಮಹತ್ವಾಕಾಂಕ್ಷೆ ಯೋಜನೆಯನ್ನು ಪ್ರಕಟ ಮಾಡಿದ್ರು. ಏನು ಮೇಕೆದಾಟು ಯೋಜನೆ ನಾವು ಮಾಡ್ತೇವೆ, ಬೆಂಗಳೂರಿನ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಮತ್ತು ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೆ ಅಂತ. ಈಗ ಅದ್ರ ಸಾಧಕ ಬಾಧಕಗಳೇನು, ಅದು ಆಗತ್ತಾ ಅನ್ನೋದ್ರ ಬಗ್ಗೆ ಚರ್ಚೆಗಳೆಲ್ಲ ನಡೀತಿದ್ದಾವೆ. ಅಂದರೆ ಬೆಂಗಳೂರಿಗರಿಗೋಸ್ಕರ ಪಾಪ ಅಲ್ಲಿ ಎಂಥ ಡೈವರ್ಸಿಟಿ ಇದೆ ಅಂದರೆ, ಜಗತ್ತಿನಲ್ಲಿ ಅತ್ಯಂತ ಉತ್ತಮವಾದಂತಹ ಉತ್ಕೃಷ್ಟವಾದಂಥ ಜೀವ ವೈವಿಧ್ಯತೆ ಇರುವಂಥ ಮೇಕೆದಾಟು ಪ್ರದೇಶನ ನೀವು ಬಿಡಲ್ಲ ಅಂದರೆ, ನಾನು ಹೇಳೋದು, ನಾನು ಕಾಂಗ್ರೆಸ್ ಆಗಲಿ ಇನ್ಯಾವುದೇ ಸರ್ಕಾರಗಳಾಗಲಿ, ಅಲ್ಲಿ ಆನೆ ಕಾರಿಡಾರ್ ಇದೆ, 1000 ಎಕರೆ ಅರಣ್ಯ ನಾಶ ಆಗತ್ತೆ. ಅಂದರೆ ಮನುಷ್ಯನ ಸ್ವಾರ್ಥಕ್ಕೆ ಕಾಡು ಪ್ರಾಣಿಗಳು ಕಾಡು ಎಲ್ಲ ನಾಶ ಆಗ್ಬಿಡ್ಲಿ ಅಂತ ಹೆಂಗೆ ಅಂತ. ಈಗ ಮೇಕೆದಾಟು ಡ್ಯಾಮ್ ಡೆವಲಪ್ಮೆಂಟ್ ಮಾಡಿದ್ರೆ ಸ್ವಾರ್ಥನ
ಹೆಂಗ್ ಅಲ್ಲ ಸರ್, ಅಲ್ಲ ಸ್ವಾರ್ಥನ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ನೀರು ಡಂಪ್ ಮಾಡ್ಕೊತಾರೆ. ನಾನು ಹೇಳ್ತೀನಿ 50 ಲಕ್ಷ ಹೆಕ್ಟೇರ್ ಡ್ರೈ ಲ್ಯಾಂಡ್ಗೆ ವೆಟ್ಲ್ಯಾಂಡ್ ಸಾವಿರಾರು ಮಾಡಬಹುದು. ಎಕರೆ ಅರಣ್ಯ ಹೋಗುತ್ತಲ್ಲ ಅಲ್ಲ, ಸ್ವಾಮಿ. 50 ಅಲ್ಲ, ಲಕ್ಷ ಮನುಷ್ಯರ ಹೆಕ್ಟೇರ್ ಪ್ರದೇಶನ ನೀರಾವರಿ ಮಾಡಬಹುದು. ಸಾವಿರಾರು ಎಕರೆ ಅರಣ್ಯ ಹೋಗುತ್ತಲ್ಲ, ವನ್ಯಜೀವಿಗಳ ಹಾಳಾಗ್ತಾವಲ್ಲ. ರಾಜ್ಯಕ್ಕೆ ಈಗ ನಾವೇನ್ ಹೇಳ್ತಾ ಇರೋದೇನು, ಈಗ ನಮ್ಮಗಳಂತೆ ಪರಿಸರ ಸೋರಿಕೆ ನೀರು ಅಂತ ಇರುತ್ತೆ. ನೀವು ಏನೇ ಲಾಕ್ ಮಾಡಿದ್ರು KRS ಅಲ್ಲಿ ಒಂದಷ್ಟು ನೀರು ಸೋರಿಕೆ ಆಗೇ ಆಗುತ್ತೆ ಅಲ್ಲ. ಹಾಗಾಗಿ ಅದನ್ನ ನಾವು ಹೇಳಕ್ಕಾಗಲ್ಲ. ಚರ್ಚೆ ಗಂಭೀರವಾಗಿ ನಡೀತಿದೆ. ಚರ್ಚೆಯನ್ನು ಮುಂದುವರಿಸೋಣ. ಈಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.